ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯ ಆಗಿತ್ತು. ಹಾಗಾಗಿ ಇವತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ ನಡೆದಿದೆ. ಈ ಸಂದರ್ಭದಲ್ಲಿ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 14ರವರೆಗೂ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಬೆಂಗಳೂರಿನ 24ನೇ ACMM ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ. ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿಯ ಅಂತ್ಯ ಆಗಿದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಹಾಗಂತ ದರ್ಶನ್ ಅವರನ್ನೇನು ಕರ್ಕೊಂಡು ಹೋಗಿರ್ಲಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಆರೋಪಿಗಳು ವಿಚಾರಣೆಗೆ ಈ ಸಂದರ್ಭದಲ್ಲಿ ಹಾಜರಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ 13, ತುಮಕೂರು ಜೈಲಿನಿಂದ 4 ಆರೋಪಿಗಳು ಹಾಜರಾಗಿದ್ರು. ಎಲ್ಲ ಆರೋಪಿಗಳ ಹೆಸರನ್ನ ಕರೆದು ಹಾಜರಾತಿಯನ್ನ ಪಡಿತಾರೆ ನ್ಯಾಯಾಧೀಶರು. ವಿಚಾರಣೆಯ ನಂತರ ನ್ಯಾಯಾಂಗ ಬಂಧನದ ಅವಧಿಯನ್ನ ನ್ಯಾಯಾಧೀಶರು ವಿಸ್ತರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ರಿಮಾಂಡ್ ಅರ್ಜಿಯಲ್ಲಿ ಏನೇನಿತ್ತು? ಆರೋಪಿಗಳ ಟಿಪಿ ಪರೇಡ್ ನಡೆಯುವ ಸಾಧ್ಯತೆ ಇದೆ. ಸಾಕ್ಷ್ಯಗಳ ಗುರುತು ಹಿಡಿಯದಂತೆ ಬೆದರಿಕೆ ಹಾಕಬಹುದು ಅಂತ ಚಾನ್ಸಸ್ ಕೂಡ ಇದೆ. ಹೀಗೆ 15 ಅಂಶಗಳನ್ನ ಉಲ್ಲೇಖಿಸಿ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತಂತೆ. ಒಂದು, ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ಬಹಳ ಡೇಂಜರ್. ಆರೋಪಿಗಳ ಟಿಪಿ ಪರೇಡ್ ತಡೆಯುವಂತ ಸಾಧ್ಯತೆ ಇದೆ. ಸಾಕ್ಷ್ಯಗಳ ಗುರುತು ಹಿಡಿಯದಂತೆ ಬೆದರಿಕೆ ಹಾಕಬಹುದಾ ಅಂತ ಸಾಧ್ಯತೆ ಇದೆ. ತಾಂತ್ರಿಕ ಸಾಕ್ಷಿ ಪರಿಶೀಲನೆಯ ವೇಳೆ ಆರೋಪಿಗಳ ಪಾತ್ರ ದೃಢ ಆಗಿರುವಂಥದ್ದು ಖಚಿತ ಆಗಿದೆ. ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಸಾಕ್ಷ್ಯ ತಜ್ಞರ ಪರಿಶೀಲನೆಗೆ ಕಳುಹಿಸಿದ್ದು ವರದಿ ಇನ್ನೂ ಕೂಡ ಬರಬೇಕಿದೆ. ಸೀಸ್ ಆಗಿರುವಂತಹ ಸಿಡಿಆರ್ ಡಿವಿಆರ್ ಡಾಟಾವನ್ನ ರಿಟ್ರೀವ್ ಮಾಡುವಂತ ಕಾರ್ಯವೂ ಆಗಿದೆ. ಡೇಟಾ ಪಡೆದು ಆರೋಪಿಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ರಿಟ್ರೀವ್ ಆಗುವಂಥದ್ದು ಇನ್ನೂ ಬಾಕಿ ಇದೆ. ಅದರ ಮೇಲೆ ವಿಚಾರಣೆ ನಡೆಸುವಂಥದ್ದು ಬಾಕಿ ಇದೆ. ನೇರವಾಗಿ ಭಾಗಿಯಾದ ಆರೋಪಿಗಳ ಸಾಕ್ಷ್ಯ ಸಂಗ್ರಹ ಮಾಡಬೇಕಾದಂಥದ್ದು ಕೂಡ ಇನ್ನೂ ನಡಿಬೇಕಿದೆ. ಕೃತ್ಯದ ಮುಂಚೆ ಹಾಗೆ ಕೃತ್ಯದ ಬಳಿಕ ಅನೇಕರ ಸಂಪರ್ಕ ಮಾಡಿದಂಥದ್ದು ಕೂಡ ಲಭ್ಯ ಇದೆ. ಈಗ ಅನೇಕ ಸಾಕ್ಷ್ಯ ಲಭ್ಯ ಇದ್ದು 164 ಹೇಳಿಕೆಯನ್ನ ದಾಖಲಿಸಬೇಕಿದೆ. ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ, ಹಣಬಲ ಇದೆ, ಇವರಿಗೆ ಬಹಳ ದೊಡ್ಡ ಅಭಿಮಾನಿ ಬಳಗವೂ ಕೂಡ ಇದೆ. ಜಾಮೀನು ಏನಾದರೂ ಸಿಕ್ಕಿದ್ರೆ ಫ್ಯಾನ್ಸ್ಗಳನ್ನ ಬಳಸಿ ಸಾಕ್ಷ್ಯ ನಾಶ ಮಾಡಬಹುದಾ ಅಂತ ಚಾನ್ಸಸ್ ಇದೆ. FSL ತಜ್ಞರ ವರದಿ ಇನ್ನೂ ಕೂಡ ಬರಬೇಕಿದೆ. ಕೃತ್ಯಕ್ಕೆ ಬಳಸಿದಂತ ವಾಹನಗಳಲ್ಲಿ ಇವರ ಫಿಂಗರ್ ಪ್ರಿಂಟ್ ಕೂಡ ಲಭ್ಯ ಆಗಿದೆ. ಫಿಂಗರ್ ಪ್ರಿಂಟ್ನ ರಿಕವರಿ ಇನ್ನೂ ಕೂಡ ಬಾಕಿ ಇದೆ. ಹೀಗೆ ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಫಿಂಗರ್ ಪ್ರಿಂಟ್ನ ರಿಕವರಿ ಇನ್ನೂ ಕೂಡ ಬಾಕಿ ಇದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಹೀಗೆ ತನಿಖಾ ಹಂತದಲ್ಲಿದೆ, ಇದೆಲ್ಲವೂ ಕೂಡ ವಿಚಾರಣಾ ಹಂತದಲ್ಲಿದೆ. ಇಂಥ ಟೈಮ್ನಲ್ಲಿ ಇವ್ರುಗಳಿಗೆ ಬೇಲನ್ನ ಕೊಡಬಾರ್ದು, ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಅದರಂತೆ ಈಗ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಅಂದ್ರೆ ಆಗಸ್ಟ್ 14ನೇ ತಾರೀಕಿನ ತನಕ. ಆಗಸ್ಟ್ 15 ಸ್ವತಂತ್ರ ದಿನ. ಸ್ವತಂತ್ರ ದಿನಕ್ಕಿಂತ ಒಂದು ದಿನ ಮುಂಚಿತವಾಗಿ ಮತ್ತೆ ಇವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುತ್ತೆ. ಹಾಗಂತ ಇವರಿಗೆ ಹೊರಬರುವಂತ ಸ್ವಾತಂತ್ರ್ಯ ಇನ್ನೂ ಕೂಡ ಸದ್ಯಕ್ಕೆ ಸಿಗಂಗಿಲ್ಲ. ಆಗಸ್ಟ್ನಲ್ಲೂ ಕೂಡ ಅಥವಾ ಆಗಸ್ಟ್ 14ರ ವಿಚಾರಣೆ ಸಂದರ್ಭದಲ್ಲೂ ಕೂಡ ಸಿಗಬಹುದಾ ಅಂತ ಚಾನ್ಸಸ್ ತೀರಾ ಕಮ್ಮಿನೇ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ಡೆಲಿವರಿ ಬಾಯ್ ಸಾಕ್ಷ್ಯ ಇದೆ. ಹತ್ಯೆಗೆ ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನ ಖರೀದಿಸಿದಂತ ಆರೋಪಿ ಧನರಾಜ್ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಆಗಿದೆ. ಅಮೆಜಾನ್ ನಲ್ಲಿ ಮೆಗ್ಗರ್ ಅನ್ನ ಬುಕ್ ಮಾಡಿ ತರಿಸಿದಂತೆ ಧನರಾಜ್. ಡೆಲಿವರಿ ಪಡೆದ ಬಳಿಕ ಸ್ಕ್ಯಾನ್ ಮುಖೇನವಾಗಿ ಹಣ ಇದು ಡೆಲಿವರಿ ಅಂತ ಅಂದ್ರೆ ಅದು ಬಾಡಿ ನೋಡಿದಂತ ವ್ಯಕ್ತಿಯ ಡೆಲಿವರಿ ಬಾಯ್ ಅಲ್ಲ. ಈ ಮೆಗ್ಗರ್ ಅನ್ನ ಯಾರು ತರಿಸ್ಕೊಂಡಿದ್ನಲ್ಲ, ಯಾರಿಂದ ತರಿಸ್ಕೊಂಡಿದ್ನಲ್ಲ, ಡೆಲಿವರಿ ಬಾಯ್ ಯಾರು ತಂದ್ಕೊಟ್ಟಿದ್ನಲ್ಲ, ಆ ಡೆಲಿವರಿ ಬಾಯ್ ಸಾಕ್ಷ್ಯ ಹೇಳ್ತಾ ಇರುವಂತದ್ದು. ಹತ್ಯೆಗೆ ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನ ಆರೋಪಿ ಧನರಾಜ್ ಖರೀದಿ ಮಾಡಿರ್ತಾನೆ. ಅಮೆಜಾನ್ ನಲ್ಲಿ ಮೆಗ್ಗರ್ ಅನ್ನ ಬುಕ್ ಮಾಡಿ ಆತ ತರಿಸಿರ್ತಾನೆ ಧನರಾಜ್. ಆ ಡೆಲಿವರಿ ಬಾಯ್ ಯಾರು ತಂದುಕೊಟ್ಟಿದ್ನಲ್ಲ ಆತನನ್ನು ಕೂಡ ಸಾಕ್ಷ್ಯವನ್ನಾಗಿ ಇಲ್ಲಿ ಪರಿಗಣಿಸಲಾಗಿದೆ. ಆತ ಕೂಡ ಹೌದು, ನನ್ನಿಂದ ಹೀಗೆ ಒಂದು ಗೂಡ್ಸ್ ಅನ್ನ ತರಿಸ್ಕೊಂಡಿದ್ರು, ಅದಾದ ನಂತರ ಅಲ್ಲಿ ಹಣ ಕೊಟ್ಟಿದ್ದು ಈ ಫೋನ್ ಪೇ ಮುಖೇನವಾಗಿನೋ ಅಥವಾ ಈ ಸ್ಕ್ಯಾನ್ ಮುಖೇನವಾಗಿನೋ UPI ಕೋಡನ್ನು ಬಳಸಿ ಆತ ಪೇಮೆಂಟ್ ಮಾಡಿದಂಥದ್ದು ಮತ್ತೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.